ಕೊನೆಗೆ ಒಂದು ಪ್ರಶ್ನೆ ಕೇಳದೆ, ಇಷ್ಟೆಲ್ಲ ಪ್ರಶ್ನೆ ಕೇಳುವ ನಾ ಅದಿನ ಇಲ್ಲ ಅಂತ ಪ್ರಶ್ನೆ ಕೇಳದೆ. ಅವಾಗ ಗೊತ್ತಾತು ಏನು ಅದು ತರ್ಕದಿಂದಲ್ಲ, ಅದೀನಿ ಅನ್ನೋದನ್ನು ಸಿದ್ಧ ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ಅದೀನಿ, ಇಲ್ಲಿ ಪ್ರಶ್ನೆನೇ ಇಲ್ಲ. ಇದ್ದೇನೆಯೋ ಇಲ್ಲವೋ ಅಂತ ಕೇಳಬೇಕಾದ್ರೂ ನಾ ಇರಬೇಕಲ್ಲ. ಅದೀನಿ ಅಂತ ಹೇಳಬೇಕಾದ್ರೂ ನಾ ಇರಬೇಕು, ಇಲ್ಲ ಅಂತ ಹೇಳಬೇಕಾದ್ರೂ ನಾ ಇರಬೇಕು. ಇಲ್ಲರೇ ಅಲ್ಲಿ ಅದಿನರೇ ಅಲ್ಲಿ ನಾ ಅಂತೂ ಇರ್ತೇನೆ. ಇದನ್ನು ಎದರಿಂದ ಸಿದ್ಧ ಮಾಡ್ತೇವೆ? ಸಿದ್ಧ ಮಾಡೋದಲ್ಲ, ನಾ ಅದೇನಿ ಅನ್ನೋದು ಸ್ವಯಂ ಸಿದ್ಧ. ಹಾಗ ದೇವ ಅನ್ನೋದೊಂದು ಸ್ವಯಂ ಸಿದ್ಧವಾದ ವಸ್ತು, ಅದೊಂದು ಪರಮ ಸತ್ಯವಾದ ವಸ್ತು. ಯಾಕೆ ಅಂದರೆ ಬುದ್ಧಿ ಹೋಗಿ ಒಂದು ಕ್ಷಣ ನಿಲ್ತದೆ, ಕಾಲ ಮುಗಿತದೆ, ಬುದ್ಧಿ ನಿಲ್ತದೆ. ದೇಶದ ವ್ಯಾಪ್ತಿ ಮುಗಿತದೆ, ಬುದ್ಧಿ ನಿಲ್ತದೆ. ಆದರೆ ಕಾಲಾತೀತ ಅನ್ನೋದೊಂದು ಸತ್ಯ ಉಳಿತದೆ. ಯಾಕೆ? ಸತ್ಯ ಸತ್ಯವೇ. ಅಲ್ಲಿ ಒಂದೇನಾದರೂ ಸತ್ಯ ಇರಬೇಕಲ್ಲ ವಿಶ್ವದೊಳಗೆ. ಕೊಡಿ, ಸತ್ಯ ಒಂದು ಅದ್ಭುತವಾದ ಸತ್ಯ, ಪರಮ ಸತ್ಯ, ಕಾಲಾತೀತವಾದ ಸತ್ಯ, ಬದಲಾಗದ ಒಂದು ಅಪ್ರತಿಮ ಸತ್ಯ ಅದ ಅನ್ನೋದನ್ನು ಬುದ್ಧಿಯಿಂದ ಸಿದ್ಧ ಮಾಡಬೇಕಾಗಿಲ್ಲ, ಅದು ಸ್ವಯಂ ಸಿದ್ಧ. ಅಂದಿಲ್ಲೇನು? ಅಲ್ಲಮಹಾಪ್ರಭುಗಳು ಒಂದು ಸುಂದರ ವಚನ ಹೇಳ್ತಾರೆ. ಅರಿದೆವು ಅರಿದೆವು ಎಂಬಿರಿ, ಅರಿದ ಪರ್ಯಂತೂ ಹೇಳಿರೆ, ಅರಿದವರು ಅರಿದೆವೆಂಬರೆ, ಅರಿಯಬಾರದ ಘನವನು ಅರಿದವರು ಅರಿಯದಂತಿಪ್ಪರು ಕಾಣ ಗುಹೇಶ್ವರ. ಚಲೋ ಇಲ್ಲ ವಚನ ಇದು? ಅಲ್ಲಮಹಾಪ್ರಭುಗಳು ಎಷ್ಟು ಚಂದ ಹೇಳ್ತಾರೆ. ನಾವು ತಿಳ್ಕೊಂಡೇವಿ ನಾವು ತಿಳ್ಕೊಂಡೇವಿ ನಾವು ತಿಳ್ಕೊಂಡೇವಿ ಅಂತ ಹೇಳ್ತೀರಲ್ಲ, ಅದೇನು ತಿಳ್ಕೊಂಡೀರಿ? ನೀವು ತಿಳಿದ ರೀತಿಯಾದರೂ ಯಾವುದು? ಅರಿದೆವು ಅರಿದೆವು ಎಂಬಿರಿ, ಅರಿದ ಪರ್ಯಂತೂ ಹೇಳಿರಿ. ಹೆಂಗೆ ತಿಳ್ಕೊಂಡ್ರಿ ಸ್ವಲ್ಪ ಹೇಳಿ. ಬುದ್ಧಿಗೆ ಆ ಸಾಮರ್ಥ್ಯ ಅದ ಏನು? ಕಣ್ಣಿಗೆ ಸಾಮರ್ಥ್ಯ ಅದ, ಎಷ್ಟು ಬಣ್ಣ ನೋಡುವಷ್ಟು ಸಾಮರ್ಥ್ಯ ಅದ. ಆದರೆ ಮಕರಂದ ಇದು ಸುಗಂಧವನ್ನು ನೋಡುವಷ್ಟು ಸಾಮರ್ಥ್ಯ ಕಣ್ಣಿಗಿಲ್ಲ. ನಾಸಿಕಕ್ಕೆ ಸುಗಂಧವನ್ನು ನೋಡುವ ಸಾಮರ್ಥ್ಯದ, ಆದರೆ ರೂಪನ್ನು ನೋಡುವ ಸಾಮರ್ಥ್ಯ ನಾಸಿಕಕ್ಕಿಲ್ಲ. ಹಾಗೆ ಬುದ್ಧಿ ಕಣ್ಣಿಗೆ ಕಾಣಿಸ್ತದ, ಜಗತ್ತು ನೋಡುವ ಸಾಮರ್ಥ್ಯ ಬುದ್ಧಿಗದನೇ ವಿನಃ ಜಗತ್ತಿನ ಆಚೆ ಇರುವಂಥ ಪರಮ ಸತ್ಯ ವಸ್ತುವನ್ನು ನೋಡುವ ಸಾಮರ್ಥ್ಯ ಅದಕ್ಕಿಲ್ಲ. ಆದರೆ ಅದು ಇದು ಎದರಿಂದ ಗೊತ್ತಾಗ್ತದಂದ್ರೆ ಎದೆಯಿಂದ ಗೊತ್ತಾಗ್ತದನೇ ವಿನಃ ತಲೆಯಿಂದ ಗೊತ್ತಾಗೋದಿಲ್ಲ. ಸುಮ್ಮನೆ ಸಹಜ. ಅರಿದೆವು ಅರಿದೆವು ಎಂಬಿರಿ, ಅರಿದ ಪರಿಯಂತೂ ಹೇಳಿರೆ, ಅರಿದವರು ಅರಿದೆವು ಎಂಬರೆ, ಯಾವಾಗ ತಿಳಿತೋ ನಾನು ತಿಳ್ಕೊಂಡೆ ಅಂತ ಹೇಳ್ತಾರೇನು? ಈಗ ನಾನು ಅದೀನಿ ಅಂತ ನನಗೆ ಗೊತ್ತದ. ನಾನು ಅದೀನಿ ಅನ್ನೋದು ನಿನ್ನೆ ತಿಳ್ಕೊಂಡೆ ಅಂದ್ರೆ ಏನು ಅರ್ಥ ಅದು? ನನಗೆ ಗೊತ್ತಾಗ್ಯದ ನಾ ಅದೀನಿ ಅಂದ್ರೆ, ನಾನು ಬದುಕೀನಿ ಅಂತ ನನಗೆ ಗೊತ್ತಾಗ್ಯದಂದ್ರೆ ಹುಚ್ಚ ಅಂತ. ಅದನ್ನು ಸಿದ್ಧ ಮಾಡೋದಲ್ಲ, ಹೇಳೋದಲ್ಲ, ಇರೋದೇ. ಸುಮ್ಮನೆ ಬದುಕೋದು. ಅದೀನಿ ಅನ್ನೋದನ್ನು ಯಾರೇ ಕೇಳಿದರೆ ನೀ ಅದಿಯೋ ಸತ್ಯೋ ಅಂತ ಕೇಳಿದರೆ ಏನು ಹೇಳೋದು? ಪ್ರಶ್ನೆ ಕೇಳೋವನ ಬಗ್ಗೆ ಸಂದೇಹ ಬರ್ತದೆ. ಅವ ಹುಚ್ಚದಾನೋ ಶಾಣೆ ಅದಾನೋ? ಆಗ ಪರಮ ಸತ್ಯ ವಸ್ತು ಒಂದು ಅದ ಇಲ್ಲ ಅಂತ ಪ್ರಶ್ನೆ ಕೇಳೋ ಒಂದು ಸಂದೇಹ.
ಪ್ರಶ್ನೆ ಎಲ್ಲಿ ಕೇಳಬೇಕೋ ಅಲ್ಲಿ ಕೇಳಬೇಕೇ ವಿನಃ ಮೂಲ ವಸ್ತುವಿನ ಕುರಿತಾದ ಪ್ರಶ್ನೆಗಳಿರೋದಿಲ್ಲ. ನನ್ನ ಬಗ್ಗೆ ಪ್ರಶ್ನೆ ಕೇಳಬಹುದು, ನಾನು ಏನು ಮಾಡಿದೆ ಅಂತ ಕೇಳಬಹುದು, ನಾನು ಏನು ಹೇಳಿದೆ ಅಂತ ಕೇಳಬಹುದು, ನನ್ನ ವಿಚಾರಗಳು ಏನು ಅಂತ ಕೇಳಬಹುದು. ಅದನ್ನ ಅಧೀನಿಲ್ಲ ಅಂತ ಕೇಳೋದ್ರಾಗ ಅರ್ಥ ಏನದು? ಹಾಗ ಬುದ್ಧಿಗೆ ಒಂದು ಮಿತಿ ಅದ. ವಾದ ನ ಅವಲಂಬ್ಯ. ಶಿಷ್ಯನೇ, ಇಲ್ಲಿ ನಿನ್ನ ತಲಿ ಬಳಸಬೇಡ. ಯಾಕೆ? ಇದು ಪರಮ ಪ್ರೇಮ ಅನ್ನೋದು ಅನುಭವ ಗೋಚರ ಅದ. ಅದನ್ನು ಅನುಭವಿಸಬೇಕು. ಎಲ್ಲಿವರೆಗೆ ನೀನು ಬುದ್ಧಿ ಅಥವಾ ತಲೆಯೊಳಗೆ ಇರ್ತೀಯಲ್ಲ, ಎದೆಯೊಳಗಿರುವ ಮಾಧುರ್ಯ ನಿನಗೆ ಗೊತ್ತಾಗದಿಲ್ಲ. ಅದ್ಭುತವಾದ ಪ್ರೇಮ ಅದು, ಪವಿತ್ರವಾದ ಪ್ರೇಮ. ಸುಮ್ಮನೆ ಅನುಭವಿಸಬೇಕದ, ಅನುಭವಿಸಬೇಕು. ವಾದ ನ ಅವಲಂಬ್ಯ. ನೀನು ಅವ ಭಕ್ತನಿಗೆ ಹೇಳ್ತಾನೆ, ನೋಡು ಮನುಷ್ಯನೇ, ನೀನು ಭಕ್ತನಾದರೆ ನಿನ್ನ ಎದೆಯೊಳಗೆ ಪ್ರೇಮ ತುಂಬಿರೋದು ನಿನ್ನ ಅನುಭವಕ್ಕೆ ಬಂದರೆ ನೀನು ಪ್ರಶ್ನೆ ಕೇಳಬೇಡ. ಯಾರಾದರೂ ಪ್ರಶ್ನೆ ಕೇಳಿದರೆ ಸುಮ್ಮನೆ ನಕ್ಕು ಬಿಡೆ ವಿನಃ ಏನರೇ ವಾದ ವಿವಾದ ಮಾಡಕ್ಕೆ ಹೋಗಬೇಡ. ನೀನು ಇದ್ದೀಯಾ ಅಂತ ಯಾರಾದರೂ ಕೇಳಿದ್ರೆ ವಾದ ಮಾಡಕ್ಕೆ ಹೋಗಬೇಡ, ಅವ್ರು ಕೂಡ ಜಗಳಾಡಕ್ಕೆ ಹೋಗಬೇಡ. ನಾನು ಅದೀನಿ ಅಂತ ಸಿದ್ಧ ಮಾಡಕ್ಕೆ ಹೋಗಬೇಡ. ಯಾಕೆ? ಅದು ಸಿದ್ಧ ಮಾಡೋದಲ್ಲ, ಅದರ ಅರ್ಥವೇ ಇಲ್ಲ. ಸಿದ್ಧ ಮಾಡಿದ್ರೂ ನೀನದಿ, ಸಿದ್ಧ ಮಾಡದೇ ಇದ್ದರೂ ನೀನು. ಯಾಕೆ ಚಿಂತೆ ಮಾಡ್ತೀಯ? ಯಾರಾದರೂ ಅದೇನು ನಾನು ಸುಂದರದೇನಿ ಅಂತ ವಾದ ಮಾಡ್ತದೇನು? ಏನೂ ಇಲ್ಲ. ಅದಂಥದ ಗೊತ್ತಿಲ್ಲ ಈ ಮನುಷ್ಯಾಗ. ಶಾಂತವಾಗಿರ್ತದೆ. ಇಲ್ಲಿವರೆಗೆ ದೇವರು ಅದಾನಂತ ಸಾವಿರಾರು ಜನ ತರ್ಕ ಮಾಡ್ಯಾರ, ಇಲ್ಲ ಅಂತ ಸಾವಿರಾರು ಜನ ತರ್ಕ ಮಾಡ್ಯಾರ. ಒಬ್ರಿಗರೇ ಪರಮ ಸತ್ಯ ವಸ್ತು ಬಂದು ನಾನು ಅದೀನಿ ಇಲ್ಲ ಅಂತ ಹೇಳ್ತದೇನು? ಅದು ಅಂಥದ. ನೀ ಅದರ ಅಂತರೇನು ಇಲ್ಲಂತರೇನು ನಮಗೇನು ಸಂಬಂಧ? ಇಲ್ಲೇ ಈಗ ವಿಜಾಪುರದವರು ಬಹಳ ದೂರದಾರ ಸಮುದ್ರದಿಂದ. ಎಲ್ಲಿ ಸಮುದ್ರ, ಎಲ್ಲಿ ವಿಜಾಪುರ? ನಾವು ನೋಡಿದ್ದು ಕೆರೆಗಳು, ಹಳ್ಳಗಳು, ಆ ಬಳಿಕ ಇವೇ ಕೆರೆಗಳು. ಹಂಚನಾಳು ಕೆರೆ ಅಂತ ಹೊಲಸು ಕೆರೆ ಇಲ್ಲೇ. ಇದನ್ನೆಲ್ಲ ನೋಡಿ ಅದ್ಯಾವ ಸಮುದ್ರ? ಸಮುದ್ರ ಇರೋದು ಸಾಧ್ಯವೇ? ಸಾಧ್ಯವೇ ಅಂತ ನಾವು ಅನ್ಕೋತ ಕೂತ್ರೆ ಎಷ್ಟು? ಹಾಗ ಇದು ಪರಮ ಭಕ್ತಿ ಅದ್ಭುತದ ಅನ್ನೋದನ್ನು ವಾದ ವಿವಾದದಿಂದ ಸಿದ್ಧಗೊಳಿಸುವುದಲ್ಲ. ಯಾವುದನ್ನು ನಾವು ಪ್ರೀತಿಸ್ತೇವೆ ಅಂಥ ಪರಮ ಸತ್ಯ ವಸ್ತು ಒಂದು ಅದ ಇಲ್ಲ ಅಂತ ವಾದದಿಂದ ಸಿದ್ಧ ಮಾಡೋದಲ್ಲ, ಅದು ಮೌನದಿಂದ ಅನುಭವಿಸೋದು ಅಂತ ಅಲ್ಲ ಮಹಾಪ್ರಭು. ಅರಿಯಬಾರದ ಘನ ಏನು ವರ್ಣ ಮಾಡ್ತಾರ? ಅಲ್ಲ ಮಹಾಪ್ರಭು ಹೇಳ್ತಾರ, ಅದು ಹೆಂಗದ ಅಂದ್ರೆ ಘನ ಏನು ಉಳಿತದ ವಿಶ್ವದೊಳಗೆ ಎಲ್ಲ ನಾಶವಾದ ಬಳಿಕ ಯಾವುದು ಉಳಿತದ, ಅಥವಾ ಜಗತ್ತು ನಿರ್ಮಾಣ ಆಗೋಕ್ಕಿಂತ ಮೊದಲು ಯಾವುದು ಅದ ಹೆಂಗದ? ಘನ. ಘನ ಅಂದ್ರೆ ಪೂರ್ಣ, ಅದಕ್ಕೆ ಇತಿ ಮಿತಿ ಯಾವುದು? ಅಂಥ ಘನವಸ್ತು ಅದು. ಅಂಥ ಘನವಸ್ತುವನ್ನು ಅವರು ವರ್ಣಿಸ್ತಾರೆ ಅರಿಯಬಾರದ ಘನ. ನೀವು ಬುದ್ಧಿ ಪದ್ಧಿ ಬಳಸಿ ಅದನ್ನು ತಿಳ್ಕೋತೇನಿ ಅಂದ್ರಲ್ಲ, ಇದನ್ನು ತೆಗೆದು ಇಟ್ಟುಬಿಡಿ ಕಡ್ಯಾಕ, ಮೌನ ಮಾಡಿ. ಅರಿಯಬಾರದ ಘನವ ಅರಿತವರು ಅರಿಯದಂತೆ ಇಪ್ಪರು. ಯಾರಿಗದರ ಜ್ಞಾನ ಅದ ಅಂಥವ್ರು ಮೌನವಾಗಿಯೇ ಇರ್ತಾರೆ, ವಾದ ವಿವಾದದಾಗ ತೊಡಗೋದಿಲ್ಲ. ಅದು ಜಾಣತನ. ಗುಹೇಶ್ವರ ಹಿಂಗಿರಬೇಕು.
ತಿಳಿತು ಅಂತ ಹೇಳಬಾರದು. ನಾ ಮಲಗದೆ ಅಂತ ಯಾರ ಮುಂದೆ ಹೇಳಬಾರದು. ನಾ ಮಲ್ಕೊಂಡೀನಿ ಈಗ ನಿದ್ಯತ್ಯದ ಅಂತ ಹೇಳಬೇಡಿ. ಹೇಳಿದ್ರೆ ಅದು ಅಲ್ಲ. ಹೌದಲ್ಲ ಹೇಳಿ. ನಾನು ನಿದ್ದೆ ಹತ್ಯದ ಅಂತ ಹೇಳಿದ್ರೆ ಹೆಂಗೆ? ಹೇಳಿದ್ರೆ ಅದು ನಿದ್ದೆ ಅಲ್ಲ. ಹತ್ಯದ ಇಲ್ಲ ಅಂತ ಅವ 1000 ಸಲ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡದೆ ಮಲಗಿರ್ತಾನಲ್ಲ, ಅವ ಖರೆ ನಿದ್ದೆ ಅವ ನಿದ್ದೆ ಮಾಡ್ತಾನೆ. ನಿದ್ದೆ ಮಾಡ್ದಂಗೆ ಇವ ಮಾಡಿ ಸಿದ್ಧ ಮಾಡಕ್ಕೆ ಹೋಗ್ತಾನಲ್ಲ, ಅವ ನಿಶ್ಚಿತವಾಗಿಯೂ ನಿದ್ದೆ ಮಾಡಿಲ್ಲ. ಅದನ್ನು ಅಲ್ಲ ಮಹಾಪ್ರಭು ಹೇಳಿದ್ರು, ತಿಳಿದ ಬಳಿಕ ತಕರಾರು ಯಾಕೆ ಮಾಡ್ತೀಯ? ವಾದ ವಿವಾದಕ್ಕೆ ಯಾಕೆ ಹೇಳಿತಿ? ನಿನಗೆ ಗೊತ್ತದಲ್ಲ, ಸುಮ್ಮನೆ ಮೌನವಾಗಿರು. ನೀನು ಒಳ್ಳೆಯ ಹೌದಲ್ಲ, ಒಳ್ಳೆಯವ ಅಂತ ಸಿದ್ಧ ಮಾಡೋದ್ರಾಗ ಅರ್ಥ ಏನದು? ಅವರು ನೀನು ಕೆಟ್ಟವ ಅಂತ ಸಿದ್ಧ ಮಾಡ್ತಾರೆ, ಮಾಡ್ಕೊಳ್ಳಿ ಬಿಡು. ಎಲ್ಲರೇ ಸಿದ್ಧ ಮಾಡುವ ವಸ್ತು ಏನು ಹೇಳಿ? ಏನೋ ಒಂದು ಕೋರ್ಟ್ ನಡೆದತ್ತ ಹಿಂದೆ. ಅವಾಗ ಒಬ್ಬ ಮನುಷ್ಯನ ಹಿಡ್ಕೊಂಬಂದು ಅವರು ಇವ ಸತ್ತಾನ, ಇದಕ್ಕೆ ಸಾಕ್ಷಿ ಏನು ಅಂತ ಕೇಳ್ದ ನ್ಯಾಯಾಧೀಶ. ಸಾಕ್ಷಿ 100 ಜನ ಬಂದೇವಿ, ಕೇಳ್ರಿ ಬೇಕಾರೆ ಸಾಕ್ಷಿ. ಎಲ್ಲರೂ ಹೇಳಿದರು ಇವ ಸತ್ತಾನ. ಅವಾಗ ನಿಂದೇನು ಅಂದರು. ಅವಾಗ ನ್ಯಾಯಾಧೀಶರೇ, ನಾನೇ ಅದೇನಲ್ಲ, ನಿಮ್ಮ 100 ಸಾಕ್ಷಿ ತಗೊಂಡು ಏನು ಮಾಡೋದು? ನಾ ಅದೇನಲ್ಲ. ಈಗ ಬರೀ ಈ ಬಹುಮತದಿಂದ ಏನನ್ನೂ ಸಿದ್ಧ ಮಾಡೋಕ್ಕಾಗೋದಿಲ್ಲ. ಜಗತ್ತೆಲ್ಲ ಹೇಳಿದ್ರು ಸಹಿತ ಏನದ ಅದ, ಏನಿಲ್ಲ ಇಲ್ಲ. ಹಾಗ ಇದು ಸತ್ಯ ವಸ್ತು ಹೇಗಿರ್ತದಂದ್ರೆ, ಮನುಷ್ಯರೆಲ್ಲರೂ ಕೂಡಿ, ಮನುಷ್ಯ ಅಂದರೆ ಏನೊಬ್ಬ ಸಾಮಾನ್ಯ ಒಂದು ಜೀವ, ಇವ ಹೇಳಿದ ಕೂಡಲೇ ಜಗತ್ತು ಇಲ್ಲದಾಗ್ತದೆ? ಇಲ್ಲ ಅಂತ ಹೇಳಿದರೆ. ಇವ ಅದ ಅಂತ ಹೇಳಿದ್ರೇನು ಇದ್ದಂಗೆ ಆಗ್ತದೆ? ಆದರೆ ಈತ ಸುಮ್ಮನೆ ತೋರಿ ಬರಬೇಕಾಗಿತ್ತು ಅಂದರೆ ಎಂಥ ಅದ್ಭುತ ಜಗತ್ತಿರಬೇಕಾಗ್ತದೆ. ಇಂಥ ಜಗತ್ತನ್ನು ರೂಪಿಸಿದಂಥ ಒಂದು ಅದ್ಭುತ ಪ್ರಜ್ಞೆ ಇರಬೇಕಾಗ್ತದೆ. ಅದನ್ನು ಗುರುತಿಸಿ ಬದುಕ್ತಾ ಇದ್ದ ಅಂದ್ರೆ ಅದು ಸುಂದರ ಜೀವನ. ಅದನ್ನು ಪ್ರೀತಿಸ್ತಾ ಇರಬೇಕು. ಮನುಷ್ಯನೇ ಎಲ್ಲ ನೀನೇ ಅಂತ ಭಾವಿಸಬೇಡ, ನಿನ್ನ ತಲೆಯಿಂದ ಎಲ್ಲ ಮಾಡ್ತೇನೆ ಅಂತ ಹೋಗಬೇಡ. ಒಂದಿಷ್ಟು ಆವಾಗೊಮ್ಮೆ ಇವಾಗೊಮ್ಮೆ ಎದೆಯಾಗಿ ಯಾಕೆ ಇಳಿಬಾರದು? ಸುಮ್ಮನೆ ಸಂತೋಷದ ಕ್ಷಣಗಳು, ಜೀವನದಲ್ಲಿ ಆನಂದದ ಕ್ಷಣಗಳು ಹೆಚ್ಚಾಗಬೇಕಾಗಿತ್ತು ಅಂದರೆ ಎದೆ ಹಸಿರಾಗಬೇಕಾಗ್ತದೆ, ನೀರಿಳಿದು ಬೇಕು. ಅಂಥದ್ದೊಂದು ಒಂದು ಹನಿ ಬಿತ್ತು ಕೆಳಗೆ ಆಕಾಶದಿಂದ, ಹನಿ ಆಕಾಶದಿಂದ ಬಿತ್ತು. ಅವಾಗ ಅದು ಎಲೆ ಮ್ಯಾಲೆ ಬಿತ್ತು, ಎಲೆ ಕೇಳ್ತು, ಬಿದ್ದೆಲ್ಲೋ ಅಂತು. ಅಷ್ಟು ಎತ್ತರದ ಆರಾಮಾಗಿ ಹೋಗ್ತಿದ್ದಿ, ಪಾಪ ಕೆಳಗೆ ಬಿದ್ದಿಯಲ್ಲ ಅಂತು. ಅವಾಗ ಅದು ಹೇಳ್ತು, ನಾನು ಕೆಳಗೆ ಬಂದಿದ್ದು ಭೂಮಿ ಹಸಿರು ಮಾಡಾಕ, ನಿನ್ನ ಉಳಿಸಾಕ. ನೀ ಏನು ಅದಿಯಲ್ಲ, ನಿನ್ನ ಉಳಿಸಾಕ ನಿನ್ನ ಎಲೆ ಮ್ಯಾಲ ಕೂತೀನಲ್ಲ, ಇನ್ನು ಕೆಳಗೆ ಬೀಳ್ತೇನೆ, ನಿನ್ನ ಬೇರಿಗೆ ಹೋಗ್ತೇನೆ, ನಿನ್ನ ಒಳಗೆ ಬರ್ತೇನೆ, ಸೌಂದರ್ಯ ಕೊಡ್ತೇನೆ, ಮತ್ತು ಆಕಾಶಕ್ಕೆ ಹೋಗ್ತೇನೆ. ಎಂಥದ್ದು ಜೀವನ ಅಂದರೆ ಹಿಂಗೆ ಬರೋದು, ಸುಂದರ ಜಗತ್ತನ್ನು ತಯಾರು ಮಾಡೋದು, ಆ ಬಳಿಕ ಮತ್ತೆ ಮರೆಯಾಗಿ ಬಿಡೋದು. ಆದರೆ ನಮ್ಮ ಸ್ಥಾನ ಯಾವುದು ಅಂದರೆ ಆಕಾಶ. ಅದು ಬಿಂದು, ಜಲಬಿಂದು ಹೇಳ್ತು, ಅದೆಷ್ಟು ಮಸ್ತ್ ಅದ. ಈ ಗಿಡಕ್ಕೆ ಗೊತ್ತಿಲ್ಲ, ಪಾಪ ಬಿತ್ತು ಅಂತ ಕನಿಕರ, ಆದರೆ ಬಿದ್ದದ್ದು ಬಹಳ ಅದ್ಭುತದ ಅನ್ನೋದು ಗೊತ್ತಿರಲಿಲ್ಲ. ಅದು ಹೇಳ್ತದ, ಬಿಂದು ಬೀಳ್ತೇನೆ ಅಲ್ಲ ಇಳಿತೇನೆ. ಮಳೆ ಇಳಿತು ಅಂತಾರೆ. ಮಳೆ
ಇಳಿತು ಅಂತಾರೆ. ಅದು ಬಹಳ ಸುಂದರವಾದ ಭಾಷೆ. ಮಳೆ ಬಿತ್ತು ಅಂದ್ರೆ ಎಲ್ಲ ಕೊಚ್ಚಿ ಹೋಗಿ. ಇಳಿಯೋದು ಬೇರೆ, ಬೀಳೋದು ಬೇರೆ. ಇಳಿದ್ರೆ ಭೂಮಿ ಇಳೆ ಹಸಿರಾಗ್ತದೆ, ಬಿದ್ದರೆ ಕೊಚ್ಚಿ ಹೋಗ್ತದ. ಹಂಗೆ ಬೀಳಬಾರ್ದು ಈ ಜಗತ್ತಿನೊಳಗೆ, ಇಳಿಬೇಕು ಈ ಜಗತ್ತಿನಾಗ. ಈ ಭೂಮಿಯನ್ನು ಹಚ್ಚ ಹಸಿರ ಮಾಡಿರಬೇಕು. ಜೀವನದಲ್ಲಿ ಮಾಧುರ್ಯ ಶುರುವಾಗ್ತದೆ, ಅದು ಇಳಿಬೇಕು. ವಿಜಾಪುರದಾಗ ನಾವು ಬಿದ್ದೇವಿ ಅಂತಲ್ಲ, ಇಳ್ದೇವಿ ಅಂತ ತಿಳ್ಕೋಬೇಕು. ವಿಮಾನ ಬಿತ್ತು ಅಂತ ಅಂದರೆ ಹೋದ್ರು ಅಂತದ್ರ, ವಿಮಾನ ಇಳಿತು ಅಂದರೆ ಬಂದರು ಅಂತದರ. ಅಲ್ಲೇನು? ಹಂಗೆ ನಾವೆಲ್ಲ ಜಗತ್ತಿಗೆ ಇಳಿದು ಬರಬೇಕೇ ವಿನಃ ಬಿದ್ದಿರಬಾರ್ದು ಅಷ್ಟೆ. ಅದಕ್ಕಾಗಿ ಒಂದಿಷ್ಟು ಎದೆ ಮಧುರ ಭಾವನೆಗಳು. ವಾದ ನಾವಲಂಬ್ಯ ನ ಅವಲಂಬ್ಯ. ವಾದ ವಿವಾದ ಮಾಡಿ ಅಲ್ಲ ಭಕ್ತಿಯನ್ನು ಬೆಳೆಸೋದು, ಭಕ್ತಿಯ ಮಾಧುರ್ಯವನ್ನು ಅನುಭವಿಸೋದು ವಾದ ವಿವಾದದಿಂದಲ್ಲ. ಅಥವಾ ದೇವನನ್ನು ಪ್ರೀತಿಸೋದು ವಾದ ವಿವಾದ ಮಾಡಿ ಸಿದ್ಧಗೊಳಿಸೋದಲ್ಲ. ಇದು ಜಗತ್ತನ್ನು ಅನುಭವಿಸೋದು ಹೃದಯದಿಂದ, ವಾದದಿಂದಲ್ಲ. ಎಲ್ಲದ ಸೌಂದರ್ಯ ಅಂತ ಒಬ್ಬ ಪ್ರಶ್ನೆ ಕೇಳಿದ ಬುದ್ಧಿವಂತ. ಎಲ್ಲದ? ಇದನ್ನು ತೋರಿಸ್ದೆ, ಇದು ಬೆಳ್ಳಗದ. ಬಿಳಿ ಅಂದರೆ ಏನು ಸೌಂದರ್ಯ ಏನು? ಬಿಳಿ ಅಂದರೆ ಬಣ್ಣ ಅಷ್ಟೆ. ಎಲ್ಲದ ಸೌಂದರ್ಯ? ಇದು ಆಕಾರ ಛಲೋ ಅದ. ಆಕಾರ ಅಂದರೆ ಆಕಾರ, ತ್ರಿಕೋನ, ಪಂಚಕೋನ, ಷಟ್ಕೋನ, ಗೋಲ, ಚೌಕ, ಮುಗೀತು. ಇದ್ರಾಗೇನದ ಸೌಂದರ್ಯ? ಅಂದ. ಇದ್ರಾಗೇನು ಸೌಂದರ್ಯ ಅದ? ಆವಾಗ ಅವ ಹೇಳ್ದ ಸಂತ, ಇಲ್ಲ, ಈ ಜಗತ್ತಿನಲ್ಲಿ ನಿನ್ನಂಥವನಿಗೆ ಸೌಂದರ್ಯ ಇಲ್ಲ. ಇಲ್ಲ ಸಂತ. ಕಾಣೋದೇ ಇಲ್ಲದ ಬಳಿಕ ಇರೋದೇನು ಪ್ರಶ್ನೆ ಎಷ್ಟು ಸಿದ್ಧ ಮಾಡಿದಾರೆ ಏನದ? ಇದು ಸಿದ್ಧಗೊಳಿಸೋದಲ್ಲ, ನೋಡೋದದ. ಅಲ್ಲೇ ಸೌಂದರ್ಯವನ್ನು ಸಿದ್ಧ ಮಾಡಕ್ಕೆ ಬರೋದಿಲ್ಲ, ನೋಡೋದು. ಕಣ್ಣು ತೆರೆದ್ರೆ ಅಲ್ಲಿ ಕಾಣಿಸ್ತದೆ, ಅದು ಗೊತ್ತಿದ್ದರೆ ಅದು ಸೌಂದರ್ಯ. ಪ್ರಶ್ನೆ ಕೇಳಿದ್ರೆ ಇಲ್ಲ. ಹೇಳಿ, ಯಾವುದು ಸೌಂದರ್ಯ ಹೇಳಿ? ವಾಟ್ ಈಸ್ ಬ್ಯೂಟಿ ಹೇಳಿ? ಇಲ್ಲ, ಅದನ್ನು ಅನುಭವಿಸಬೇಕಷ್ಟೆ. ಸುಂದರ ಸುಂದರ ಅಷ್ಟೆ, ಸುಂದರ ಸುಂದರ. ಅದನ್ನು ಹಾಗೆ ಹೀಗೆ ಅಂತ ಹೇಳಿದ್ರೆ ಅಲ್ಲ, ಅದು ತಲೆ ಕೆಲಸ ಅಲ್ಲ, ಅದು ಎದೆಯ ಕೆಲಸ. ಎದೆಯ ಕೆಲಸ. ಹಾಗೆ ಈ ಭಕ್ತಿಯನ್ನು ಅನುಭವಿಸಬೇಕು ಮನುಷ್ಯ. ಭಕ್ತಿಯ ಮೂಲ ವಸ್ತು ಏನದ? ಅದು ಪರಮ ಸತ್ಯ. ಆ ಸತ್ಯ ವಸ್ತುವನ್ನು ಅನುಭವಿಸಬೇಕು ಮನುಷ್ಯ. ಇದು ವಾದ ವಿವಾದದ ಪ್ರಶ್ನೆಯಲ್ಲ, ಇದು ಅನುಭವದ ಪ್ರಶ್ನೆ ಅಂತ ಗುರು ಹೇಳ್ದ.